ಚಿತ್ರದುರ್ಗ ನಗರದಲ್ಲಿ ಸ್ವದೇಶಿ ಜಾಗರಣ ಮಂಚ್ ನೇತೃತ್ವದಲ್ಲಿ ಆಯೋಜಿಸಿರುವ ಸ್ವದೇಶಿ ಮೇಳದಲ್ಲಿ ಮಾತನಾಡಿದ ಸಂಚಾಲಕ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಸ್ವದೇಶಿ ಮೇಳಕ್ಕೆ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ. ಕೇವಲ 2 ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ. ಉಳಿದ ದಿನಗಳಲ್ಲಿ ಇನ್ನೂ 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಮೇಳದಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಒಂದು ದಾಖಲೆಯಾಗಿದೆ. ಇಲ್ಲಿಯವರೆಗೂ ನಡೆದಿರುವ ಸಮಾವೇಶಗಳು ಯಶಸ್ವಿಯಾಗಿವೆ. ದೇಶಿ ಆಟ, ಕಬಡ್ಡಿ, ಕ್ರೀಡಾಕೂಟ, ಸ್ವದೇಶಿ ಕಪ್ ಆರಂಭವಾಗಿದೆ. ದೇಸಿ ವಸ್ತುಗಳನ್ನು ಉತ್ಪಾದನೆ ಮಾಡುವ ಸಣ್ಣ ಪುಟ್ಟ ವ್ಯಾಪಾರಿಗಳು ಒಳ್ಳೆಯ ವಹಿವಾಟು ನಡೆಸುತ್ತಿದ್ದಾರೆ. ಮೇಳದಲ್ಲಿ ರಕ್ತದಾನ ಶಿಬಿರ, ಮಹಿಳಾ ಸಮಾವೇಶ, ಯುವ ಸಮಾವೇಶ ನಡೆದಿದ್ದು ಇಂದು ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾಧನೆಯನ್ನು ಮಾಡಿರುವಂಥ ಇಬ್ಬರು ರೈತರನ್ನು ನಾವು ಕರೆದಿದ್ದೇವೆ. ಒಂದು ಕೂಡ್ಲಿಯಿಂದ ಸಂಚಲನ ಅನ್ನುವಂಥವ್ರು, ಇನ್ನೊಂದು ಅರಸೀಕೆರೆಯಿಂದ ರಘು ಅಂತೇಳಿ ಇಬ್ಬರು. ನಮ್ಮ ಉದ್ದೇಶ ಏನಿತ್ತು ಅಂತಂದರೆ, ನಾವು ಸೈಂಟಿಸ್ಟ್ನ ಕರೆಸಿ ಮಾತಾಡೋದಕ್ಕಿಂತ ಅವರೇ ಸ್ವತಃ ಮಾಡಿರೋವಂಥವ್ರು, ಅವರೇ ಕೈಯಲ್ಲಿ ಕೆಲಸ ಮಾಡಿರೋವಂಥವ್ರು ಮಾಡಬೇಕು. ಅವರ ಅನುಭವವನ್ನು ತಿಳಿಸ್ಬೇಕು. ಲ್ಯಾಬ್ರೇಟ್ರಿಯಲ್ಲಿ ನಡೆಯುವಂಥದ್ರ ಬಗ್ಗೆ ಹೇಳಬಾರ್ದು. ಒಂದು ಐಡಿಯಲ್ ಕಂಡೀಷನಲ್ಲಿ ರೈತ ಹೇಗೆ ಕೆಲಸ ಮಾಡಬೇಕು ಅನ್ನೋಂಥ ಮಾಹಿತಿ ಕೊಡಬಾರ್ದು. ಅವರು ಸ್ವತಃ ಮಾಡಿರೋವಂಥದ್ದನ್ನೇ ಅವ್ರು ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಬ್ಬರನ್ನು ನಾವು ಕರೆದಿದ್ದೇವೆ. ಮತ್ತು ದೊಡ್ಡಸಿದ್ದವರಹಳ್ಳಿ ಜ್ಞಾನೇಶ್ ಅಂತೇಳಿ ಅವರಿಗೆ ನಮ್ಮ ಕಾರ್ಯಕರ್ತರು ಸಾವಯವ ಕೃಷಿಯಲ್ಲಿ ಬಹಳ ದೊಡ್ಡ ಇದನ್ನು ಮಾಡಿದ್ದಾರೆ. ಮತ್ತು ಗೋಶಾಲೆಯೂ ಕೂಡ ಅವ್ರ ಸಹಕಾರದಿಂದನೇ ಆಗಿದೆ. ಇವತ್ತು ಅವರಿಗೆ ನಾನು ಬೆಳಗ್ಗೆ ಆ ಕಾರ್ಯಕ್ರಮದಲ್ಲಿ ಹೋಗಿ ಬಂದೆ. ನಮ್ಮ ಹಿರಿಯೂರು ಬಬೂರ್ ಫಾರ್ಮ್ KVK ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವತ್ತು ಬೆಳಗ್ಗೆ. ಹೀಗೆ